ಬ್ರದರ್ ಹೇಗೆ ಸಿನಿಮಾ? ಒಂದ್ಸತಿ ನೋಡಿದೀವಿ, ಅರ್ಧ ಆಗಿದೆ. ಇನ್ನೊಂದ್ ಸತಿ ನೋಡಿದಾಗ ಬೇಜಾನ್ ನೋಡ್ಬೇಕು. ಇನ್ನೊಂದ್ 20 ಸಲ ನೋಡ್ಲೇಬೇಕು. ಉಪೇಂದ್ರ ಮೂವಿ ಏನಾದ್ರೂ ಒಂದ್ಸಲ ಅರ್ಥ ಆಗತ್ತಾ? ಸಾಧ್ಯನೇ ಇಲ್ಲ. ಇನ್ನೊಂದು 2-3 ಸಲ ನೋಡ್ಲೇಬೇಕು. ಬರ್ತೀವಿ ತಿರ್ಗಾ. ಹೇಗಿತ್ತು ಸಿನಿಮಾ? ಬುದ್ಧಿವಂತರ್ಗೆ ಮಾತ್ರ ಅರ್ಥ ಆಗದ್ ಮೂವಿ, ಇಲ್ಲಾಂದ್ರೆ ಹೋಗ್ಬಿಟ್ಟು ಮತ್ತೊಂದ್ಸಲಿ ನೋಡಿ. ಚೆನ್ನಾಗಿದೆ ಸರ್ ಫಿಲಂ. ಬ್ರದರ್ ಹೇಗೆ ಸರ್? ಸಜ್ಜರ ತಲೆ ಹುಳ ಓಡ್ತಾ ಇರೋದಾಗ ಏನೋ ಹೇಳಕ್ಕಾರ, ಇನ್ನೊಮ್ಮೆ ನೋಡ್ಬೋದು. ಅಣ್ಣ ಹೇಗೆ ಅನಿಸ್ತು? ಸೂಪರ್. ಅರ್ಥ ಆಯ್ತಾ? ಎಲ್ಲೂ ಏನು ಮೋಸ ಏನಿಲ್ಲ, ನೋಡ್ಬೋದು ಆರಾಮ. ಸರ್ ಹೇಗೆ ಅನಿಸ್ತು? ನಿಮ್ಗೋಸ್ಕರ ಮಾಡಿರೋ ಫಿಲಮ್ ಇದು, ಯೂಟ್ಯೂಬರ್ಗೋಸ್ಕರ. ಬ್ರದರ್ ಹೇಗೆ ಅನಿಸ್ತು? ಎಲ್ರಿಗೂ ಸರಿಯಾಗಿ ಮಾಡೋರು. ಸರಿಯಾಗಿ ನೋಡೋದು. ನಿಮಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ನಿಮಗೂ ಮಾಡೋದಾಗಿದೆ. ಸರಿ ಉಪೇಂದ್ರ ಫಿಲಮ್ 25 ವರ್ಷ ಆದ್ಮೇಲೆ ಅರ್ಥ ಆಯ್ತು. ಈ ಫಿಲಮ್ 50 ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ, ಇನ್ನೊಂದ್ಸಲ ನೋಡ್ತೀನಿ. 50 ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ. ಬುದ್ಧಿವಂತರಿಗೆ ಮಾತ್ರ ಸೀರಿಯಸ್ ಆಗಿ ಮೂವಿ. ಇನ್ನೊಂದ್ಸತಿ ನೋಡ್ಬೇಕು. ಅರ್ಥ ಆಗಿಲ್ಲ ಸರ್? ಅರ್ಥ ಆಗಿದೆ, ಇನ್ನೊಂದ್ಸತಿ ನೋಡ್ಬೇಕಷ್ಟೇ. ನಿಮಗೆ ಬ್ರದರ್ ಹೇಗೆ ಅನಿಸ್ತು? ಸರ್ ಇದು ಸಿನಿಮಾ ಅಲ್ಲ, ನಮ್ಮ ಮುಖನ, ನಮ್ಮ ಕಣ್ಣಿನ ಒಂದು ದೊಡ್ಡ ಕಣ್ಣಿ ಮುಂದೆ ನಿಂತ್ಕೊಂಡು ನಮ್ಮನ್ನ, ನಮ್ಮ ಸಮಾಜನ ಒಟ್ಟಿಗೆ ನೋಡ್ಕೊಂಡ್ರಿ ಅಂತ ತೋರ್ಸೋರು ಅಷ್ಟೇ. ಮತ್ ಇನ್ನೊಂದು, ಇದು 100 crore ಖರ್ಚು ಮಾಡಿ ಪ್ರಜಾಕೀಯ ಮಾಡಿರೋ ಒಂದು ಅಡ್ವರ್ಟೈಸ್ಮೆಂಟ್. ಸರ್ ಮೂವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಬಟ್ ಅರ್ಥ ಆಗಕ್ಕೆ ಇನ್ನೊಂದ್ 2 ಸತಿ ನೋಡ್ಬೇಕು. ಅಂದ್ರೆ ಅರ್ಥ ಆಗ್ತದೆ, ಬಟ್ ರಿಯಾಲಿಟಿನ ತುಂಬಾ ಕ್ಯಾಪ್ಚರ್ ಮಾಡಿದ್ದಾರೆ ಸರ್. ಅಣ್ಣ ಹೆಂಗ ಅನಿಸ್ತು? ಸೂಪರ್ ಇದೆ ಮೂವಿ, ಮಾತಾಡಂಗಿಲ್ಲ. ಬ್ರದರ್ ಹೇಗೆ ಅನಿಸ್ತು? ತಲೆ ಗುಳ ಬಿಟ್ಟಿದ್ದಾರೆ. ಅರ್ಥ ಆಗಿಲ್ಲ ನಿಮ್ಗೆ ಹಾಗಾದ್ರೆ? ಅರ್ಥ ಆಗಿಲ್ಲ ನಿಜ. ಇಲ್ಲ. ಅಣ್ಣ ಹೆಂಗ ಅನಿಸ್ತು? ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ 10 ನಿಮಿಷ ತೋರ್ಸಕ್ಕೆ 2 ಅವರ್ ಮುಗಿಸಿದ್ರು. 10 ನಿಮಿಷನೇ ಸ್ಟೋರಿ ಇರೋದು. ಚೆನ್ನಾಗಿದೆ. ನೋಡ್ರಿ ಸೂಪರ್ ಆಗಿ. ಸರಿ ಅನಿಸ್ತು. ಬರೋಣ, ಸರಿ ಫೋಕಸ್ ಮಾಡೋಣ. ಆಲ್ರೆಡಿ ಎಲ್ಲ ಮಾತಾಡಿದ್ದೀನಿ, ಇನ್ನೊಂದ್ಸರಿ ಫೋಕಸ್ ಮಾಡೋಣ. ಥ್ಯಾಂಕ್ ಯು.